ಮನೆ ಬಾಕಲ್ಗೆ ಹೋಗಿ ಭೇಟಿ ಮಾಡಿ, ಇಲ್ಲ ಸಿಎಂ ಅವ್ರು ಶ್ರೀನಾಥ್ ಹೋಗ್ಬೇಕು ಸೀಟು, ಇಲ್ಲ ವರ್ತೂರ್ ಪ್ರಕಾಶ್ ಆಗಬೇಕು, ನಮ್ಮಿಬ್ಬರು ಬಿಟ್ಟು ಮೂರನೇ ವ್ಯಕ್ತಿ ಬರಂಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದೇವೆ. ಹಾಗಾಗಿ ನಮ್ದು ಪಕ್ಷ ಡೆಲ್ಲಿನಲ್ಲಿ ತೀರ್ಮಾನ ತಗೊಂತಕ್ಕಂಥದ್ದು. ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಕೂಡ ತಾವೆಲ್ಲ ನೋಡಿದ್ದೀರಿ. ಬೇಲೂರು ಪಟ್ಟಣ ಪಂಚಾಯತ್ ಆಗಿರ್ಬೋದು, ಸೊಸೈಟಿಗಳಲ್ಲಾಗಿರ್ಬೋದು, ಎಲ್ಲ ಚುನಾವಣೆಗಳು ಕೂಡ ನಾವು ಗೆದ್ದು ಬರ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಕೂಡ ನಾವು ಶತಾಯಗತೆ ನಿಮ್ಮಗಳ ಆಶೀರ್ವಾದದೊಂದಿಗೆ ನಾವು ಮೈತ್ರಿ ಗೆಲ್ತೇವೆ ಅನ್ನೋದು ಒಂದು ಸಂದರ್ಭದಲ್ಲಿ ನಿಮ್ಮಗಳನ್ನು ಆಶೀರ್ವಾದ ಕೊಡಲಿಕ್ಕೆ ಬಂದಿದ್ದೇವೆ. ಹಾಗೆ ಏನು ಮಾನ್ಯ ಸಚಿವರು, ಮಾಜಿ ಸಚಿವರು, ಶಾಸಕರಾದಂತ ಗೌರವಾನ್ವಿತ ನಮ್ಮ ವರ್ತೂರ್ ಪ್ರಕಾಶ್ ಅವರ ಹುಟ್ಟುಹಬ್ಬದ ಏನು ಆಚರಣೆ ಮಾಡಕ್ ಬಂದಿದ್ದಾರೆ, ದೇವರ ಆಶೀರ್ವಾದ ನಿಮ್ಮಗಳೆಲ್ಲ ಪ್ರೀತಿ ವಿಶ್ವಾಸ ಅವ್ರಿಗಿರಲಿ. ಮುಂದಿನಲ್ಲಿ ಅವರ ಒಂದು ಆರೋಗ್ಯ ಸ್ಥಿತಿ ಮತ್ತೆ ಎಲ್ಲ ಕ್ಷೇತ್ರಗಳು ಕೂಡ ಅಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ಅವರಿಗೆ ಆರೋಗ್ಯ ಆಯುಷ್ಯ ಸಿಕ್ಕುವಂತದ್ದಾಗಲಿ ದೇವರ ಆಶೀರ್ವಾದ ಸಿಗಲಿ ಅಂತ ನಾನು ಭಾವಿಸ್ತಾ, ನನ್ನ ಅಣ್ಣನ ಸಮಾನಾಗಿ ಕೆಲಸವನ್ನು ನಿರ್ವಹಿಸತಕ್ಕಂಥ ಅವರ ಒಂದು ಆಶೀರ್ವಾದ, ಹಾಗೆ ಅವರು ನನ್ನ ತಮ್ಮನಾದ ರೀತಿಯಲ್ಲಿ ಪ್ರೀತಿ ಭಾವನೆ ಮಾಡತಕ್ಕಂಥ ಒಂದು ಬಾಂಧವ್ಯಕ್ಕೆ ನೀವೆಲ್ಲ ಕೂಡ ಸಾಕ್ಷೀಭೂತರಾಗಿದೆ. ಈ ಒಂದು ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಕೇವಲ ಚುನಾವಣೆ ನೆಪ ಅಷ್ಟೇ, ಆದ್ರೆ ಅಭಿವೃದ್ಧಿಯೇ ಒಂದು ಗುರಿ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ. ಮುಂದಿನಲ್ಲಿ ಕೋಲಾರನ ಸರ್ವತೋಮುಖ ಅಭಿವೃದ್ಧಿ ನಾವೆಲ್ಲ ದುಡಿಯಲಿಕ್ಕೆ ನೀವು ಕೂಡ ಸಹಕಾರಿ ಆಗಬೇಕು. ನಿಮ್ಮ ಆಶೀರ್ವಾದ ಇರಲಿ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ವರ್ತೂರ್ ಪ್ರಕಾಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ. ಕೋಲಾರ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮ ವಾರ್ಡ್ಗಳಲ್ಲಿ ಅವರ ಒಂದು ಅಧಿಕಾರಾವಧಿಯಲ್ಲಿ ಕೊಟ್ಟಂತ ಅಭಿವೃದ್ಧಿ ಪರ ಕೆಲಸಗಳು, ತದನಂತರ ಅವರು ಪರಾಜಿತ ಆದರೂ ಸಹ ಜನತೆ ಮುಂದೆ ನಾನಿದ್ದೇನೆ, ಜನತೆ ಜೊತೆಯಾಗಿರ್ತೇನೆ ಅಂತೇಳಿ ನಿರಂತರವಾಗಿ ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿ ಜಾತ್ಯತೀತವಾಗಿ ಎಲ್ಲರ ಒಂದು ವರ್ಗದ ಒಂದು ಜೊತೆಯಲ್ಲೇ ಅವ್ರು ನಿರಂತರ ಕೆಲಸ ಮಾಡೋದನ್ನ ನಾವೆಲ್ಲ ನೋಡಿದ್ವಿ. ಇವತ್ತು ದಿವಸ ಅವರು ಪಕ್ಷೇತರ ಅಭ್ಯರ್ಥಿ ಆಗಿರುವಂತ ಸಂದರ್ಭದಲ್ಲಾಗಿರ್ಬೋದು, ನಮ್ಮ ಕಾಂಗ್ರೆಸ್ ಅಂತ ಪಕ್ಷ ಕಟ್ಟಿದಂತಾಗಿರ್ಬೋದು, ತದನಂತರ ಬಿಜೆಪಿ ಪಕ್ಷದಲ್ಲಾಗಿರ್ಬೋದು, ಯಾವುದೇ ಪಕ್ಷದಲ್ಲಿ ಹೋದ್ರು ಕೂಡ ಜನಾನುರಾಗಿಯಾಗಿ ನಮ್ಮಗಳ ಜನತೆಯ ಒಂದು ಯೋಗಕ್ಷೇಮ, ಕ್ಷೇತ್ರದ ಅಭಿವೃದ್ಧಿಯ ಮಂತ್ರ ಅಂತೇಳಿ ನಿರಂತರವಾಗಿ ನಮ್ಮ ಜೊತೆ ಇರ್ತಕ್ಕಂಥದ್ದು ನಾವೆಲ್ಲ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಹಾಗಾಗಿ ಅವರು ಎಲ್ಲೇ ಇರಲಿ, ಹೇಗೆ ಇರಲಿ, ಅವರ ಒಂದು ಅಧಿಕಾರ ಇಲ್ಲಿ ಇದ್ದ ಹೋಗ್ಲಿ, ಅವರ ಒಂದು ಜನಪ್ರಿಯ ಕಾರ್ಯಕ್ರಮಗಳು ಅವರು ಕೈ ಹಿಡಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮೈತ್ರಿ ಬಂದಾದ ಮೇಲೆ ಏನು ಅವ್ರ ಜೊತೆ ನಮ್ಮ ನಿರಂತರ ಒಡನಾಟ ಇದೆ, ಎರಡೂ ಪಕ್ಷಗಳ ಮುಖಂಡಗಳು, ನಾವುಗಳು ಮತ್ತು ಪಕ್ಷದ ಕಾರ್ಯಕರ್ತರುಗಳು ಜೊತೆಯಾಗಿ ಅಣ್ಣ ತಮ್ಮದ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನೀವು ನೋಡಿದ್ವಿ. ಮೈತ್ರಿ ಅಭ್ಯರ್ಥಿ ಅಂದ್ರೆ ಬಿಜೆಪಿಯಿಂದ ಆಯ್ಕೆ ಆದ್ರೆ ವರ್ತೂರ್ ಪ್ರಕಾಶ್ ಅವರು, ಜೆಡಿಎಸ್ ಆಯ್ಕೆ ಆದ್ರೆ ಸಿಎಂ ಒಳ್ಳೆ ಸಿಎಂ ಇವರಿಬ್ಬರಲ್ಲ ಯಾರೊಬ್ಬರಾದ್ರೂ ಕೂಡ ನಿಮ್ಮ ಆಶೀರ್ವಾದ ಬಯಸ್ತಾ ಇದ್ದೀವಿ. ಮತ್ತೊಮ್ಮೆ ಯಾವುದೇ ಕಾರಣ ಕೂಡ ಈಗಾಗಲೇ ಪ್ರಕಾಶ್ ಅವರು ಹಲವಾರು ಬಾರಿ ಹೇಳಿದ್ರು, ಇಬ್ಬರು ಮೈತ್ರಿ ಇರತಕ್ಕಂಥ ಎರಡೇ ಪಕ್ಷ ಜೆಡಿಎಸ್ ಮತ್ತು ಬಿಜೆಪಿಯಿಂದ ಆದ್ರೆ ವರ್ತೂರ್ ಪ್ರಕಾಶ್ ಅವರು ಜೆಡಿಎಸ್ ಸಿಎಂ ಇದ್ರ ಬಿಟ್ಟು ಮೂರನೇ ವ್ಯಕ್ತಿಗೆ ಅವಕಾಶ ಇಲ್ಲ ಅನ್ನೋದನ್ನ ತಾವೇನು ಸಾಬೀತು ಮಾಡ್ಲಿಕ್ಕೆ ಹೊಂದಿದ್ರಿ. ನಿಮ್ಮ ಆಶೀರ್ವಾದ ಇರಲಿ ಅಂತ ಒಂದು ಮೂರನೇ ವ್ಯಕ್ತಿಗೆ ಅವಕಾಶ ಮಾಡಿಕೊಡಬೇಡ. ಯಾಕಂದ್ರೆ ನಾವು ಇಟ್ಟು ಬೆಳೆದಂತ ಊರು, ನನ್ನೂರು, ನಮ್ಮ ಜನ, ನಮ್ಮ ಪಕ್ಷ ಅಂತಕ್ಕಂಥ ಒಂದು ಹೆಮ್ಮೆಯಿಂದ ನಾವು ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಭಿನ್ನಾಭಿಪ್ರಾಯ ಇಲ್ಲ, ನಾವು ಅಂಟಮಂದಿಗಿನ್ನ ಚೆನ್ನಾಗಿದ್ದೀವಿ. ವರ್ತೂರ್ ಪ್ರಕಾಶ್ ಭಾರತೀಯ ಜನತಾ ಪಕ್ಷ ಎಷ್ಟು ಗಟ್ಟಿಯಾಗಿದೆ ಅಷ್ಟೇ ಗಟ್ಟಿಯಾಗಿ ಕೋಲಾರ ಕ್ಷೇತ್ರದಲ್ಲಿ ಜನತಾ ಪಕ್ಷ ಕೂಡ ಅಷ್ಟೇ ಶಕ್ತಿಶಾಲಿ ಆಗೈತಿ. ಹಾಗಾಗಿ ನಾವ್ಯಾರು ಕೂಡ ಕಾರ್ಯಕರ್ತರು ಅನ್ಯತಾ ಭಾವಿಸಬಾರ್ದು. ಸಿಎಂಆರ್ಗಾಗಲಿ ಸೀಟ್ ಕೊಟ್ರೆ ನಾವೆಲ್ಲ ಕೂಡ ಕೋಲಾರ ಸಾಕ್ಷಿಯಾಗಿ ನಾವು ಅದನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಕೊಡ್ತಾ ಇದ್ದೀವಿ. ಅನುಕಂಪದ ಮಾತಾಡುವಾಗ ಅನ್ಯತಾ ಭಾವಿಸಕ್ ಹೋಗಬೇಡಿ. ಸಿದ್ದರಾಮಯ್ಯ ಒಂದು ಕೈ ಬಾಯಿ ಸುತ್ತ ಇರ್ತಕ್ಕಂಥ ಮನುಷ್ಯ, ಕರಪ್ಷನ್ ಇಲ್ಲ, ಒಳ್ಳೆ ಬುದ್ಧಿವಂತ ಅಂತೇಳಿ ದೇವೇಗೌಡರ ಹೆಸರು ಹೇಳಿದ್ದು ನಾನು. ಅಕಸ್ಮಾತ್ ಯಾರಿಗಾದ್ರೂ ನೋವಾಗಿದೆ, ನಾನು ಈ ಸಂದರ್ಭದಲ್ಲಿ ಕ್ಷಮೆಯಾಚನೆ ಮಾಡ್ತಾ ಇದ್ದೀನಿ. ಅನ್ಯತಾ ಭಾವಿಸಕ್ ಹೋಗಬೇಡಿ. ನಾನು ಜಾತಿ ಬಗ್ಗೆ ಮಾತಾಡಕ್ ಹೋಗಲ್ಲ, ಒಕ್ಕಲಿಗರು ಸರಿ ಇಲ್ಲ ಅಂತ ನಾನು ಹೇಳಿಲ್ಲ. ಆದ್ರೆ ಕೂಡ ಏನೇ ಹೇಳಿದ್ರು ಕೂಡ ಈ ಸಂದರ್ಭದಲ್ಲಿ ಕ್ಷಮಾಪಣೆ ನಾನು ಕೇಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ, ನೀವೆಲ್ಲ ಕೂಡ ನಮ್ಮ ಓಂ ಶಕ್ತಿ ಇರ್ಬೋದು, ಸಿಎಂ ಇರ್ಬೋದು, ನಿಮ್ಮ ಆಶೀರ್ವಾದ ಇರಬೇಕು ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳಿ ತಾವೆಲ್ಲ ಬಂದು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೀರಾ. ನಿಮ್ಗೆಲ್ಲರೂ ಕೂಡ ನೂರೊಂದು ನಮಸ್ಕಾರ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.